ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ನಿಮ್ಮನ್ನ ಸ್ಪೆಷಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದೇನೆ. ಇದು ನನಗೆ ತುಂಬಾನೇ ನೆನಪುಗಳನ್ನ ಕೊಟ್ಟಿರುವಂತಹ ಜಾಗ. ಇದು ಬೇರೆ ಯಾವುದೂ ಅಲ್ಲ, ನಾನು ಓದಿರುವಂತಹ ಕಾಲೇಜ್. ಇದು ವಿವೇಕ ವಿದ್ಯಾಸಂಸ್ಥೆ. ನಾನಿವತ್ತು ಇದೇ ವಿದ್ಯಾಸಂಸ್ಥೆಯ ಟೂರ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹೌದು, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ನಾನು ಓದಿರುವಂತಹ ಕಾಲೇಜ್. ಇದಿರೋದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೋಟದಲ್ಲಿ. ಈ ಒಂದು ಕಾಲೇಜ್ ನನಗೆ ಹಲವಾರು ನೆನಪುಗಳನ್ನ ಕೊಟ್ಟಿದೆ. ಇಲ್ಲಿನ ಒಂದೊಂದು ಜಾಗದಲ್ಲೂ ಕೂಡ ನಾನು ಓಡಾಡಿದ್ದೀನಿ. ಬನ್ನಿ, ನಾನು ಓದಿರೋ ಕಾಲೇಜ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಈ ವಿದ್ಯಾಸಂಸ್ಥೆಯಲ್ಲಿ ನನಗೆ ತುಂಬಾನೇ ಇನ್ಸ್ಪೈರಿಂಗ್ ಪ್ಲೇಸ್ ಅಂತ ಇದ್ರೆ ಇದೇನೆ ಈ ಒಂದು ಶಿಲ್ಪ. ಇದು ಆಕ್ಚುಲ್ ಆಗಿ ಮೊದಲು ಶಾಂತಿವನದಲ್ಲಿತ್ತು, ಅದನ್ನ ತೆಗೆದು ಹೊರಗಡೆ ಹಾಕಿದ್ದಾರೆ. ಯಾಕಂದ್ರೆ ಈ ಪ್ಲೇಸ್ ಅಲ್ಲಿ ಇದ್ರೆ ಎಲ್ಲರೂ ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಪ್ಲೇಸ್ ಇಂದ ಇನ್ಸ್ಪೈರ್ಡ್ ಆಗ್ಲಿ ಅನ್ನುವಂತಹ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಶಿಲ್ಪವನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಇದು ನೋಡಿ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ. ನನ್ನ ಶಿಲ್ಪಕ್ಕೆ ನಾನೇ ಶಿಲ್ಪಿ ಅನ್ನುವಂತಹ ಕಾನ್ಸೆಪ್ಟ್. ನಮ್ಮ ಜೀವನದಲ್ಲೂ ಅಷ್ಟೇನೆ, ನಮ್ಮ ಒಂದು ಡೆಸ್ಟಿನಿನ ನಾವೇ ರೆಡಿ ಮಾಡ್ಕೊಳ್ಳೋದು, ನಾವೇ ಕೆತ್ಕೊಳ್ಬೇಕು. ನಾವೇನು ಆಗ್ಬೇಕಂತ ಅನ್ಕೋತೀವಿ ಅದಕ್ಕೆ ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅದೇ ರೀತಿಯಾಗಿ ನಾವು ಆಗ್ತೀವಿ ಅನ್ನುವಂತಹ ಪರಿಕಲ್ಪನೆ ಮಕ್ಕಳಿಂದಲೇ ಬರಲಿ ಅನ್ನುವಂತಹ ಕಾನ್ಸೆಪ್ಟ್. ಇದು ಎಷ್ಟು ಅದ್ಭುತ ಅಲ್ವಾ? ಇದರಿಂದಲೇ ನಮಗೂ ಕೂಡ ನಾವೇನಾದ್ರೂ ಸಾಧನೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಬಂದು ಸಾಧನೆಯ ಹೆಜ್ಜೆ ಅಂತ ನಾವು ಮುನ್ನುಗ್ತಾ ಇರುವಂತದ್ದು. ತುಂಬಾನೇ ಖುಷಿ ಆಗುತ್ತೆ ಈ ಸ್ಪಾಟ್ ನೋಡ್ತಾ ಇದ್ರೆ. ಈಗ ನಾನು ಹೋಗ್ತಿರೋದು, ನಾನು 8th ಇಂದ 10th ತನಕ ಓದಿದಂತಹ ಕ್ಲಾಸ್ ರೂಮ್ ಕಡೆಗೆ. ನಾನು ನೋಡ್ತಾ ಇದ್ರೆ ಕಂಪ್ಲೀಟ್ಲಿ ನನಗೇನೆ ನಾನು ಓದಿದ್ದು ಇದೇ ಜಾಗದಲ್ಲ ಅನ್ನೋಂಥ ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಕಂಪ್ಲೀಟ್ಲಿ ಡೆವಲಪ್ಮೆಂಟ್ ಆಗಿದೆ, ಬಿಲ್ಡಿಂಗ್ ಚೇಂಜ್ ಆಗಿದೆ. ಮೊದಲು ಈ ತರ ಇರಲಿಲ್ಲ. ಬನ್ನಿ ತೋರಿಸ್ತೀನಿ ನಿಮ್ಗೆ. ಹಳೆ ಬಿಲ್ಡಿಂಗ್ ಇತ್ತು, ಆವಾಗ ನಾವು 8th ಇಂದ 10th ತನಕ ಓದಿದ್ದು. ಇವಾಗ ಕಂಪ್ಲೀಟ್ಲಿ ಹೊಸ ಬಿಲ್ಡಿಂಗ್ ಮಾಡಿದ್ದಾರೆ. ನಮ್ಗೆ ಇದೇ ಜಾಗದಲ್ಲಿ ಇತ್ತ ಅಂತ ಗೊತ್ತಾಗಲ್ಲ. ಮೊದಲು ನಾವು ಅಲ್ಲಿ ಕ್ಲಾಸ್ ರೂಮ್ಸ್ ಆ ಕಡೆ ಇತ್ತು. ಇಲ್ಲಿ ಎದುರುಗಡೆ ನಾವೆಲ್ಲ ತರಕಾರಿನ ಬೆಳೀತಾ ಇದ್ವಿ. ಬದನೆಕಾಯಿ ಏರಿ ಇತ್ತು, ಈ ಏರಿಲಿ ಬದನೆಕಾಯಿ ಬೆಳೀತಾ ಇದ್ರು. ನಮ್ಗೆ ಕೃಷಿನೂ ಕೂಡ ಕಲಿಯೋದಕ್ಕೆ ಒಂದು ಅವಕಾಶ ಇತ್ತು. ಯಾವ ರೀತಿ ಕೃಷಿ ಮಾಡಬೇಕು, ನಮ್ಮನ್ನ ನಾವು ತೊಡಗಿಸಿಕೊಳ್ಬೇಕು ಅನ್ನೋದನ್ನ ನಮ್ಗೆ ಎಜುಕೇಶನ್ ಜೊತೆಗೆ ಇದನ್ನು ಕೂಡ ಈ ಒಂದು ಶಾಲೆಯಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದ್ರು. ಅದು ನಮ್ಗೆ ಜೀವನಕ್ಕೆ ಒಂದು ಪಾಠ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಯೊಂದು ಇಲ್ಲಿ ನೋಡಿ, 10A ವಿಭಾಗ ಇದೇ ಕ್ಲಾಸ್ ರೂಮ್ ಅಲ್ಲಿ ನಾವು ಓದ್ತಾ ಇದ್ದೆ. 10th ಒಂದು A ವಿಭಾಗ ಇತ್ತು. ನಾನು ಓದಿದ್ದು ಸ್ಯಾನ್ಸ್ಕ್ರಿಟ್. ಸೊ 10ನೇ ತರಗತಿ A ವಿಭಾಗ. ಬಟ್ ಎಲ್ಲ ಕ್ಲಾಸ್ ರೂಮ್ಸ್ ಎಲ್ಲ ಚೇಂಜ್ ಆಗಿದೆ. ನಾನು ಇವಾಗ ನಿಂತಿರೋದು ಶಾಂತಿ ವಿಹಾರ ಅಂತ. ನಾವು ಹೈಸ್ಕೂಲ್ ಟೈಮ್ನಲ್ಲಿ, ಕಾಲೇಜ್ ಟೈಮ್ನಲ್ಲಿ ನಮಗೆ ಪ್ರಕೃತಿ ಜೊತೆಗೆ ಎಜುಕೇಶನ್ ಕಲಿಬೇಕು, ಅಂದ್ರೆ ಪಠ್ಯವನ್ನ ಕಲಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಶಾಂತಿ ವಿಹಾರ ಮಾಡಿರೋದು. ಇಲ್ಲಿ ಧನ್ವಂತರಿ ವಿಹಾರ ಅಂತಾನೂ ಕೂಡ ಇದೆ. ಧನ್ವಂತರಿ ಅಂದ್ರೆ ಇಲ್ಲಿ ಗಿಡಮೂಲಿಕೆಗಳನ್ನ ಬೆಳೆಸಿ ಆ ಒಂದು ಗಿಡದ ಮಹತ್ವ ಏನು, ಅದರಿಂದ ಏನು ಪ್ರಯೋಜನ ಇದೆ
ಅದೆಲ್ಲವನ್ನೂ ಕೂಡ ಎಜುಕೇಟ್ ಮಾಡುವಂತಹ ಪರ್ಪಸ್ಗೋಸ್ಕರ ಇದನ್ನ ಮಾಡಿರೋದು. ತುಂಬಾನೇ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ನಮ್ಮ ಹಳೆಯ ನೆನಪುಗಳು ಮತ್ತೆ ವಾಪಸ್ ಆಗ್ತಾ ಇದೆ. ಮತ್ತೆ ಅದೇ ಹೈಸ್ಕೂಲು, ಅದೇ PUCಗೆ ಮತ್ತೆ ಬರೋಣ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಓದಿರುವಂತಹ ಶಾಲೆ, ನಾನು ಓದಿರುವಂತಹ ಕಾಲೇಜು ಯಾವಾಗಲೂ ಕೂಡ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಅಲ್ಲಿನ ಒಂದು ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಅಲ್ಲಿ ಓಡಾಡಿರುವಂತಹ ಜಾಗಗಳಾಗಿರ್ಬೋದು, ಇದು ಆಲ್ವೇಸ್ ಸ್ಪೆಷಲ್ ಆಗಿರುತ್ತೆ. ಇದೇನೆ ಶಾಂತಿ ವಿಹಾರ. ಇವಾಗ ನಾವು ಇರೋದು ವಿಶಾಲವಾದಂತಹ ಕ್ರೀಡಾಂಗಣ. ಇಲ್ಲಿ ನಿಮಗೆ ರೇಸ್ ಟ್ರ್ಯಾಕ್ ಕೂಡ ಇದೆ, ಕ್ರಿಕೆಟ್ ಆಡೋದಕ್ಕೆ ಸ್ಪಾಟ್ ಕೂಡ ಇದೆ. ಜೊತೆಗೆ ಹಿಂದೆ ನೋಡಿದ್ರೆ ವಾಲಿಬಾಲ್, ಪ್ರತಿಯೊಂದು ಗೇಮ್ಗೂ ಕೂಡ ಇಲ್ಲಿ ಪ್ರಾಧಾನ್ಯತೆನ ನೀಡಲಾಗುತ್ತೆ. ಜೊತೆಗೆ ನಾನು ವಾಲಿಬಾಲ್ ಕಲ್ತಿರೋದು ಇದೇ ಪ್ಲೇಸ್ ಅಲ್ಲಿ. ನನಗೆ ಮೊದಲು ವಾಲಿಬಾಲ್ ಆಡೋದಕ್ಕೆ ಬರ್ತಾ ಇರಲಿಲ್ಲ. ಆಮೇಲೆ ಗಣೇಶ್ ಶೆಟ್ಟಿ ಸರ್ ವಾಲಿಬಾಲ್ ಆಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ರು. ಅದಾದ್ಮೇಲೆ ನಾನು ವಾಲಿಬಾಲ್ ಅನ್ನ ಕಲ್ತಿರೋದು. ಎಷ್ಟು ವಿಶಾಲವಾದಂತಹ ಈ ಸ್ಪೋರ್ಟ್ಸ್ ಏರಿಯಾ ಇದೆ ನೋಡಿ. ಪ್ರತಿ ವರ್ಷನೂ ಕೂಡ ಇಲ್ಲಿ ಕ್ರೀಡಾಕೂಟನ ಏರ್ಪಡಿಸ್ತಾರೆ. ರನ್ನಿಂಗ್ ರೇಸ್ ಆಗಿರ್ಬೋದು, ಜಾವ್ಲಿನ್, ಪ್ರತಿಯೊಂದು ಗೇಮನ್ನ ಇಲ್ಲಿ ಆಡಿಸ್ತಾರೆ. ಮಕ್ಕಳಿಗೆ ಕೇವಲ ಕಲಿಕೆ ಮಾತ್ರ ಅಲ್ಲ, ಸ್ಪೋರ್ಟ್ಸ್ನಲ್ಲೂ ಇರಬೇಕು ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಕಲ್ಪಿಸೋದಕ್ಕೆ ಈ ವಿದ್ಯಾಸಂಸ್ಥೆ ಮುಂದಾಗ್ತಾ ಇರುವಂಥದ್ದು. ಇಂಡೋರ್ ಗೇಮಿಂಗ್ ಇದು ಕೂಡ ಇದೆ. ಜೊತೆಗೆ ಜಿಮ್ ಏರಿಯಾ ಕೂಡ ಇದೆ. ವಿದ್ಯಾರ್ಥಿಗಳು ಜಿಮ್ ಆಕ್ಟಿವಿಟೀಸ್ ನಲ್ಲೂ ಕೂಡ ತೊಡಗಿಸಿಕೊಳ್ಳಿ ಅಂತ. ಎಷ್ಟು ವಿಶಾಲವಾಗಿದೆ ನೋಡಿದ್ರೆ ಖುಷಿ ಆಗುತ್ತೆ. ಮತ್ತೆ ಬಂದು ಮತ್ತೆ ಸ್ಪೋರ್ಟ್ಸ್ ಡೇ ಅಲ್ಲಿ ಭಾಗಿಯಾಗೋಣ ಅಂತ ಫೀಲ್ ಕೊಡ್ತಾ ಇದೆ. ಈ ಕಾಲೇಜು ಪ್ರಾರಂಭವಾಗಿ ಎಷ್ಟು ವರ್ಷ ಆಯಿತು? ಇದ್ರ ಇತಿಹಾಸ ಏನು? 1949ರಲ್ಲಿ ಈ ಗ್ರಾಮೀಣ ಪರಿಸರದ ವಿದ್ಯಾರ್ಥಿಗಳು ಪ್ರೌಢ ಶಿಕ್ಷಣದಿಂದ ವಂಚಿತರಾಗ್ತಿದ್ದದ್ದನ್ನು ಗಮನಿಸಿದಂಥ ನಮ್ಮ ಹಿರಿಯರು ಒಂದಾಗಿ ಕೋಟ ವಿದ್ಯಾಸಂಘವನ್ನು ರಚಿಸಿಕೊಂಡು 1949ರಲ್ಲಿ ವಿವೇಕ ಪ್ರೌಢಶಾಲೆಯನ್ನು ಇಲ್ಲಿ ಪ್ರಾರಂಭಿಸಿದರು. ಅಂದು ಶ್ರೀಯುತ ಮಾದಪ್ಪ ಉರಾಳ ಅವರ ಸಹೋದರ ನರಸಪ್ಪ ಉರಾಳ್ರವರು ಒಂದು ದೊಡ್ಡ ಮನಸ್ಸು ಮಾಡಿ ಸುಮಾರು 6 ಎಕರೆ ಸ್ಥಳವನ್ನು ಈ ವಿದ್ಯಾಸಂಸ್ಥೆಗೆ ದಾನವನ್ನಾಗಿ ನೀಡಿದರು. ಆಮೇಲೆ ಈ ವಿದ್ಯಾಸಂಘದ ಕಾರ್ಯದರ್ಶಿಯಾಗಿ, ಸಂಚಾಲಕರಾಗಿ ಮಾನ್ಯ ಶ್ರೀಯುತ KL ಕಾರಂತರವರು ತಮ್ಮ ಪರಿಶ್ರಮದಿಂದ ಈ ಒಂದು ವಿದ್ಯಾಸಂಸ್ಥೆಗೆ ಭದ್ರವಾದ ಬುನಾದಿಯನ್ನು ಕೊಟ್ಟರು. ಅಂದಿನಿಂದ ಇಂದಿನವರೆಗೂ ಕೂಡ ನಮ್ಮ ವಿದ್ಯಾಸಂಸ್ಥೆ ಗುಣಮಟ್ಟದ ಶಿಕ್ಷಣ ಹಾಗೂ ಶಿಸ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಅದನ್ನು ಇವತ್ತಿನವರೆಗೂ ಕೂಡ ಉಳಿಸಿಕೊಂಡು ಬಂದಿದ್ದೇವೆ. 2 ವರ್ಷದ ಕೆಳಗೆ ನಾವು ಅಮೃತ ಮಹೋತ್ಸವವನ್ನು ಈ ವಿದ್ಯಾಸಂಸ್ಥೆಯಿಂದ ವತಿಯಿಂದ ನಾವು ಭಾಳ ಅರ್ಥಪೂರ್ಣವಾಗಿ ಆಚರಿಸ್ಕೊಂಡಿದ್ದೇವೆ. ಅಸಂಖ್ಯಾತ ಇಲ್ಲಿಯ ಹಳೆಯ ವಿದ್ಯಾರ್ಥಿಗಳು, ನಮ್ಮ ಏನು ವಿದ್ಯಾಸಂಸ್ಥೆಯ ಆಸ್ತಿಗಳಾಗಿದ್ದವರು, ಅವರ ತುಂಬು ಹೃದಯದ ಬೆಂಬಲದೊಂದಿಗೆ ಸುಮಾರು 7.5 ಕೋಟಿ ಹಣವನ್ನು ಸಂಗ್ರಹಿಸಿ ಅದರಲ್ಲಿ ಈ ವಿದ್ಯಾಸಂಸ್ಥೆಗೆ ಬೇಕಾಗುವಂಥ ಎಲ್ಲ ಮೂಲ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ ಸಫಲತೆಯನ್ನು ಕಂಡಿದ್ದೇವೆ. 3 ಪ್ರೌಢಶಾಲೆ ಹಾಗೂ 1 ಪದವಿ ಪೂರ್ವ ವಿದ್ಯಾಲಯಗಳನ್ನು ಹೊಂದಿರುವ ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಇವತ್ತು 2500ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ವ್ಯಾಸಂಗವನ್ನು ಮಾಡ್ತಾ ಇರುವಂಥದ್ದು ನಮಗೊಂದು ಹೆಮ್ಮೆ. ಜೊತೆಯಲ್ಲೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ SSLC ಹಾಗೂ PUC ಎರಡರಲ್ಲೂ ಕೂಡ ಅತ್ಯುತ್ತಮವಾದ ಫಲಿತಾಂಶವನ್ನು ದಾಖಲಿಸಿರುವುದು ಕೂಡ ಇಲ್ಲಿಯ ಸಂಸ್ಥೆಗಳ ಮುಖ್ಯಸ್ಥರು, ಅವರ ಸಹಾಯಕರು, ಅವರ ಉಪನ್ಯಾಸಕ ಬಂಧುಗಳು, ಶಿಕ್ಷಕರು, ನಮ್ಮ ಸಿಬ್ಬಂದಿ ವರ್ಗದವರ ಒಂದು ಪರಿಶ್ರಮವನ್ನು ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೂ ಕೂಡ ಬಯಸ್ತೇವೆ. ಸುಮಾರು 100% ಫಲಿತಾಂಶವನ್ನು ಈ 3 ವಿದ್ಯಾಸಂಸ್ಥೆಗಳು ದಾಖಲಿಸಿರುವುದು ಕೂಡ ಬಹಳ ಹೆಮ್ಮೆಯ ಸಂಗತಿ ಅಂತ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತೇನೆ.
ನಮ್ ಜೊತೆ ಇವತ್ತಿದ್ದಾರೆ ಇಲ್ಲಿನ ಪ್ರಿನ್ಸಿಪಾಲ್ ಜಗದೀಶ್ ನೌಡ ಸರ್. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಇವ್ರೇನೆ ಇಲ್ಲಿನ ಪ್ರಿನ್ಸಿಪಲ್. ಇಲ್ಲಿನ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಉತ್ತೇಜನ ನೀಡ್ತಾ ಮಕ್ಕಳ ಎಜುಕೇಶನ್ ಬಗ್ಗೆನೂ ಕೂಡ ಕಾಳಜಿಯನ್ನು ವಹಿಸ್ತಾ ಅವರಿಗೆ ಏನೆಲ್ಲ ಒದಗಿಸ್ಬೇಕು ಅದೆಲ್ಲವನ್ನು ಕೂಡ ಪೂರೈಸ್ತಾ ಬಂದಿದ್ದಾರೆ. ಸರ್, ಈ ಬಾರಿ ಇಲ್ಲಿನ ರಿಸಲ್ಟ್ ಕೂಡ ತುಂಬಾನೇ ಅದ್ಭುತವಾಗಿ ಬಂದಿದೆ. ಹೇಗನ್ಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗತ್ತೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಹ್ಯೂಜ್ ನಂಬರ್, ಅಂದ್ರೆ ಹತ್ರ 700 ವಿದ್ಯಾರ್ಥಿಗಳು ದ್ವಿತೀಯ PUCಯ ಪರೀಕ್ಷೆಯನ್ನ ತೆಗೆದುಕೊಂಡು ಅದರಲ್ಲಿ ನಮಗೆ 99.6% ಬಂದಿರುವಂಥದ್ದು ನಿಜಕ್ಕೂ ತುಂಬಾ ಖುಷಿಯಾದ ವಿಷಯ. ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ ವಿವಿಧ ಸ್ಟ್ರೀಮ್ಸ್ ಡಿವಿಷನ್ ಇರುತ್ತೆ. ನಮಗೆ ಇಲ್ಲಿ ಬರೀ ಪರ್ಸೆಂಟೇಜ್ ಅಲ್ಲ, ಎಲ್ಲ ರೀತಿಯ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಅವ್ರನ್ನ ನೈತಿಕ ಮಟ್ಟ ಮತ್ತು ಬೌದ್ಧಿಕ ಮಟ್ಟವೂ ಕೂಡ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾ ಇದ್ದೇವೆ. ಅದರಿಂದ ಆ ಮಕ್ಕಳಲ್ಲಿ ಅದು ಕೂಡ ನಾವು ಒತ್ತು ನೀಡಿ, ಶಿಸ್ತಿಗೂ ಕೂಡ ಒತ್ತು ನೀಡಿ, ಅದರ ಜೊತೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೇವೆ. ಆ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಅಚೀವ್ ಮಾಡಿದ್ದಾರೆ. ಅದರಲ್ಲಿ ಮೋರ್ ದೆನ್ 60%, ಅಂದರೆ 60% ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ. ಸ್ಟೇಟ್ ರ್ಯಾಂಕ್ ಒಂದು 7-8 ಸ್ಟೇಟ್ ರ್ಯಾಂಕ್ ಬಂದಿದೆ ಈ ಬಾರಿ. ತುಂಬ ಖುಷಿಯಾದ ವಿಷಯ. ಇನ್ನು ಇಷ್ಟು ರಿಸಲ್ಟ್ ತೆಗೆದುಕೊಳ್ಳೋಕೆ ಯಾವ ರೀತಿಯಾಗಿ ಮಕ್ಕಳನ್ನ ನೀವು ಪ್ರಿಪೇರ್ ಮಾಡ್ತಾ ಇದ್ರಿ? ಇತ್ತೀಚಿನ ದಿನದಲ್ಲಿ ಒಂದು ರೀತಿಯಲ್ಲಿ ಅನ್ಎಥಿಕಲ್ ಮತ್ತು ಅನ್ಹೆಲ್ದಿ ಕಾಂಪಿಟೇಷನ್ ನಮ್ಮ ಸುತ್ತಮುತ್ತಲ ಕಂಡು ಬಂದ್ರೂ ನಾವು ಬರೀ ಒಂದು ರ್ಯಾಂಕ್ ಓರಿಯೆಂಟೆಡ್ ಅಲ್ಲ. ನಾನು ಇವಾಗಲೇ ಹೇಳಿದಾಗೆ ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಒಬ್ಬ ವಿದ್ಯಾರ್ಥಿ ಪರಿಪೂರ್ಣವಾಗಿ ಬೆಳಿಬೇಕು, ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ನೈತಿಕ ಮತ್ತು ಬೌದ್ಧಿಕ ಶಿಕ್ಷಣಗಳನ್ನ, ಶಿಸ್ತನ್ನು ಮತ್ತು ಅದರ ಜೊತೆಯಲ್ಲಿ ಒಳ್ಳೆಯ ರೀತಿಯ ವಿದ್ಯೆಯನ್ನು ಕೂಡ ನಮ್ಮಲ್ಲಿ ಕೊಡ್ತೇವೆ. ಬೇರೆ ಬೇರೆ ಫೆಸಿಲಿಟಿ ಇದೆ. ಅದ್ರ ಜೊತೆಯಲ್ಲಿ ಬರೀ ಒಂದು 4 ವಿಷಯಗಳ ಬಗ್ಗೆ ಮಾತ್ರ ನಾವು ಕೇಂದ್ರೀಕೃತ ಆಗದೇನೆ ನಾವು ಎಲ್ಲ ವಿಷಯಗಳ ಬಗ್ಗೆ ಕೇಂದ್ರೀಕೃತ ಆಗಿ ಅದ್ರ ಜೊತೆಯಲ್ಲಿ ಸಹಪಾಠಿ ಚಟುವಟಿಕೆಗಳು ಕೂಡ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನನಗೆ ತೋರಿಸ್ತೀರಾ ಇಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಪಾಠಗಳಾಗುತ್ತೆ, ಏನೆಲ್ಲ ವ್ಯವಸ್ಥೆ ಇದೆ ಅಂತ? ಅದನ್ನ ಗ್ಯಾರಂಟಿ ತೋರಿಸ್ತೇವೆ. ಬೇರೆ ಬೇರೆ ರೀತಿಯ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಗೇಮ್ಸ್ ಬಗ್ಗೆ ವಿಶೇಷವಾಗಿ ನಾವು ಪ್ರಾಶಸ್ತ್ಯವನ್ನು ಕೊಡ್ತೇವೆ. ನಮ್ಮಲ್ಲಿ ನ್ಯಾಷನಲ್ ಲೆವೆಲ್ವರೆಗೂ ಹೋದ ವಿದ್ಯಾರ್ಥಿಗಳಿದ್ದಾರೆ. ಒಳ್ಳೊಳ್ಳೆ ಒಂದು ಪ್ರಶಸ್ತಿಯನ್ನ ಮತ್ತೆ ಬೇರೆ ಬೇರೆ ಕೆಲಸದಲ್ಲಿ ಅತ್ಯುನ್ನತವಾದ ಹುದ್ದೆಯಲ್ಲಿ ಇದ್ದವರು ಇದ್ದಾರೆ. ಹಾಗೆ ಬೇರೆ ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್, ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಕೂಡ ಹಾಗೆ ನಮ್ಗೆ ಪ್ರತಿ ವರ್ಷ ಒಂದು 4-5 ಪ್ರಶಸ್ತಿ ಸ್ಟೇಟ್ ಲೆವೆಲ್ ಅಲ್ಲಿ ಬರ್ತಾ ಇದೆ. ಅದು ತೋರಿಸ್ತೇನೆ, ಬನ್ನಿ ಬನ್ನಿ. ಸರ್, ನಾವು ನಮ್ಮಲ್ಲಿ ಸಾಂಪ್ರದಾಯಿಕ ಪಾಠದ ವ್ಯವಸ್ಥೆಯೊಟ್ಟಿಗೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಪಾಠವನ್ನು ಮಾಡುವ ಒಂದು ವ್ಯವಸ್ಥೆ ಇದೆ. ಟೆಕ್ನಾಲಜಿ ಸೆಂಟರ್ ಅಂತ ಅಲ್ಲಿ ನೋಡು. ಇಲ್ಲಿ ಆಡಿಯೋ ವಿಜುವಲ್ ಮತ್ತೆ ಟೆಕ್ನಾಲಜಿ ಸೆಂಟರ್ ಅಲ್ಲಿ ಮತ್ತೆ ಇಂಟರಾಕ್ಟಿವ್ ಬೋರ್ಡಿನ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ಅದನ್ನ ಅಳವಡಿಸಿಕೊಂಡು ಮಕ್ಕಳಿಗೆ ಪಾಠವನ್ನು ಹೇಳುವ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಬನ್ನಿ ತೋರಿಸ್ತೀನಿ. I have some sentence here. Consider two. ಈಗಾಗಲೇ ಹೇಳಿದಾಗೆ ನಮ್ಮಲ್ಲಿ ಆಧುನಿಕ ತಂತ್ರಜ್ಞಾನದ ಡಿಜಿಟಲ್ ವ್ಯವಸ್ಥೆಯಲ್ಲಿ ಪಾಠ ಮಾಡುವಂಥ ಇಂಟರಾಕ್ಟಿವ್ ಬೋರ್ಡು ಇಲ್ಲಿ ಬರೆದು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದ್ರ ಜೊತೆಯಲ್ಲಿ ಆಡಿಯೋ ವಿಜುವಲ್ ರೂಮ್ ಇದು ವ್ಯವಸ್ಥೆ ಕೂಡ ಇದೆ. ಒಂದು ವಿಶೇಷ ಅಂತ ಹೇಳಿದರೆ ಇದಿಷ್ಟು ವ್ಯವಸ್ಥೆನ ಒಬ್ಬ ಹಳೆ ವಿದ್ಯಾರ್ಥಿ ಕೊಟ್ಟಿರುವಂಥದ್ದು. ಬನ್ನಾಡಿ ನಾರಾಯಣಾಚಾರ್ ಅಂತ, ಅವರು ONGCಯಲ್ಲಿ ನೋಡಿ, ಅವರು ಕೂಡ ದೊಡ್ಡ ಅಚೀವರ್. ONGCಯಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿರುವಂಥದ್ದು. ಅದರಲ್ಲಿ ನಮ್ಮ ವಿವೇಕದ ಒಂದು ಇನ್ನೊಂದು ವೈಶಿಷ್ಟ್ಯತೆ ಏನಂತ ಹೇಳಿದರೆ ನೈತಿಕ ಶಿಕ್ಷಣ. ಅವರು ತಮ್ಮ ಗುರುಗಳು ದಿವಂಗತ ರಾಮಚಂದ್ರ ಉಡುಪರು ತುಂಬ ಅವರ ವಿದ್ಯಾರ್ಥಿ ಜೀವನದಲ್ಲಿ ಆರ್ಥಿಕ ಮತ್ತು ಬೇರೆ ಬೇರೆ ರೀತಿಯ ಸಹಾಯ ಮಾಡಿದ್ರು ಅನ್ನುವ ನಿಟ್ಟಿನಲ್ಲಿ ಸಂಸ್ಥೆಗೆ ಅವರ ಹೆಸರಿನಲ್ಲಿ ಕೊಟ್ಟಿರುವಂಥದ್ದು ಈ ವಿವೇಕದ ಒಂದು ವೈಶಿಷ್ಟ್ಯತೆ ಆಗಿರುತ್ತೆ. ಓಕೆ, ಇದು ಕಂಪ್ಲೀಟ್ಲಿ ಡಿಜಿಟಲ್ ಕ್ಲಾಸ್ ರೂಮ್. ಅದರ ವ್ಯವಸ್ಥೆ ಪೂರ್ತಿ ಅವರ ಮಾಡಿರ್ತಾರೆ. ಇದರ ಜೊತೆಲಿ ಆಡಿಯೋ ವಿಜುವಲ್ ವ್ಯವಸ್ಥೆ ಕೂಡ ಇದೆ. ವಿಡಿಯೋಗಳನ್ನ ಕೂಡ ಹಾಕಿ ಮಾಡುವಂಥದ್ದು. ಮತ್ತೆ ಆಡಿಯೋ ವಿಜುವಲ್ ವ್ಯವಸ್ಥೆ ಕ್ಲಾಸ್ ರೂಮ್ ಅಲ್ಲಿ ಕೂಡ ನಾವು ಈಗ ಮಾಡಿದ್ದೇವೆ. ಓಕೆ, ಬೇರೆ ಬೇರೆ ಇದರಲ್ಲಿ ಇಂಟರಾಕ್ಟಿವ್ ಇದರಲ್ಲೇ ಬರುತ್ತೆ.
ನಾನ್ ಕೇಳಿರೋ ಹಾಗೆ ಇಲ್ಲಿರುವಂತಹ ಪ್ರತಿಯೊಂದು ಮರ ಗಿಡಗಳು ಇಲ್ಲಿ ಸುತ್ತಮುತ್ತ ಇರುವಂತದ್ದೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ನೀಡೋ ಪರ್ಪಸ್ಗೋಸ್ಕರನೇ ಇರಿಸಲಾಗಿರೋದು ಗೊತ್ತಿದೆ. ಏನೇನ್ ವಿಶೇಷತೆಗಳಿದೆ? ನಾವು ಕೂಡ ಈ ಒಂದು ಮ್ಯಾಪ್ ಅನ್ನ ನೋಡ್ತಾ ಇದ್ವಿ, ಆಮೇಲೆ ಬೇರೆ ವರ್ಲ್ಡ್ ಮ್ಯಾಪ್ ಕೂಡ ಇದೆ. ನಿಜ, ಒಬ್ಬ ವಿದ್ಯಾರ್ಥಿಗೆ ಒಂದು ಪರಿಪೂರ್ಣ ವಿದ್ಯಾರ್ಥಿ ಜೀವನದಲ್ಲಿ 4 ಗೋಡೆ ಒಳಗಡೆ ಮಾತ್ರ ಕಲಿಯೋದು ಶಿಕ್ಷಣ ಅಲ್ಲ, ಅದರಿಂದ ಹೊರಗಡೆ ಕೂಡ ಶಿಕ್ಷಣ ಬೇಕಾಗತ್ತೆ. ಅದರಲ್ಲಿ ಒಂದು ಪ್ರಯತ್ನ ಅಂತ ಹೇಳಿದ್ರೆ ನಮ್ಮ ಒಂದು ಎನ್ವೈರನ್ಮೆಂಟ್ ಅನ್ನುವಂಥದ್ದು, ಪರಿಸರ ಅನ್ನುವಂಥದ್ದು ಅದ್ಭುತವಾಗಿದೆ. ಒಂದು ರೀತಿ ಬೆಂಗಳೂರಿನ ಲಾಲ್ಬಾಗಿ ಹೋಗದ ಹಾಗೆ ಆಗತ್ತೆ. ಸಸ್ಯ ಕಾಶೆ ಇದೆ, ನಿಜ ನಿಜ. ಬೇರೆ ಬೇರೆ ರೀತಿಯ ಸಸ್ಯಗಳಿದೆ. ಇದನ್ನ ಮೊದಲು ಒಂದು ಈ ಪರಿಕಲ್ಪನೆ ಹುಟ್ಟು ಹಾಕಿದವರು ನಮ್ಮ ಸಂಸ್ಥೆಯ ಒಬ್ಬ ರೂವಾರಿ, ದಿವಂಗತ KL ಕಾರಂತರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶಿವರಾಮ್ ಕಾರಂತರ ಅಣ್ಣ. ನಮ್ಗೆ ಒಂದು ಖುಷಿ ಅಂದ್ರೆ ಶಿವರಾಮ್ ಕಾರಂತರು ಕೂಡ ಇಲ್ಲ ಓಡಾಡಿದ ಜಾಗ. ಹಲವಾರು ಕಾರ್ಯಕ್ರಮದಲ್ಲಿ ಅವರು ಇನಾಗ್ರೇಟರ್ ಆಗಿ ಅಂದ್ರೆ ಉದ್ಘಾಟಕರಾಗಿ ಭಾಗವಹಿಸಿ ತುಂಬಾ ಖುಷಿ ಆಗತ್ತೆ. ಹಾಗೆ ಹೇಳಿದಾಗೆ ಸಸ್ಯಗಳು, ತುಂಬಾ ಸಸ್ಯಗಳಿದೆ, ಹೂವಿನ ಗಿಡಗಳು ರಾಶಿ ಇದೆ. ಅದ್ರ ಜೊತೆಲಿ ಕ್ಯಾಕ್ಟಸ್ ಅನ್ನುವಂಥದ್ದು ಈ ಪರಿಕಲ್ಪನೆ ನನಗೆ ಗೊತ್ತಿದ್ದಾಗೆ ಒಂದು ಸೀನಿಯರ್ ಕಾಲೇಜಲ್ಲಿ ಕೂಡ ಇಲ್ಲ. 25 ರೀತಿಯ ಪಾಪಾಸು ಕಳ್ಳಿ ಅಂದ್ರೆ ಕ್ಯಾಕ್ಟೈಗಳಿದೆ. ಅದ್ರ ಜೊತೆಯಲ್ಲಿ 70ಕ್ಕೂ ಹೆಚ್ಚು ಜಾತಿಯ ವೈವಿಧ್ಯಮಯ ಹಣ್ಣಿನ ತೋಟದಲ್ಲಿ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡ ಇದೆ. ಅದರಲ್ಲಿ ಎಕ್ಸಾಟಿಕ್ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲ, ಬೇರೆ ಬೇರೆ ದೇಶದ್ದು ಇದೆ. ಅದು ಕೂಡ ಇಲ್ಲಿನ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗಿ ಹಣ್ಣು ಕೊಡ್ತಾ ಇದೆ. ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಸಸ್ಯಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಬೇಕಂತ ನಾವು ಸೈಂಟಿಫಿಕ್ ನೇಮ್ ಬೋರ್ಡ್ ಅನ್ನು ಕೂಡ ಹಾಕಿದ್ದೇವೆ. ಕೆಲವು ಟ್ಯಾಕ್ಸೋನಮಿಸ್ಟ್ ಅವರ ಒಂದು ಸಲಹೆಯನ್ನ ಪಡೆದುಕೊಂಡು ನಾವು ಹಾಕಿದ್ದೇವೆ. ಹೆಚ್ಚಿನ ಇದರಲ್ಲಿ ಎಲ್ಲಾ ಸಸ್ಯಗಳು, ಯಾವುದು ಹೂವಿನ ಗಿಡ ಇರ್ಬೋದು, ಮರಗಳಿದ್ದು ಇರ್ಬೋದು, ಅವುಗಳಿಗೆ ಬೋರ್ಡ್ ಹಾಕಿದ್ದೇವೆ. ಬೇರೆ ಬೇರೆ ಕಡೆ ಇದೆ ನೋಡಿ, ಇಲ್ಲಿ ಸೈಂಟಿಫಿಕ್ ನೇಮ್ ಇದೆ, ಅದರ ಫ್ಯಾಮಿಲಿ ಯಾವ್ದಂತ ಇದೆ, ಅದನ್ನ ಕಾಮನ್ ನೇಮ್ ಇದೆ. ಮಕ್ಕಳಿಗೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡೋದು ಬೇಡ, ಅವರೇ ನೋಡಿ ಕಲಿತಾರೆ. ಅದೇ ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೆ, ಹಲವಾರು ಮರಗಳಲ್ಲಿ ಒಂದೊಂದು ಬೋರ್ಡ್ಗಳು ಕಾಣಿಸ್ತಾ ಇಲ್ಲಿ ಕಾಣಿಸ್ತಿದೆ ನೋಡಿ. ಇದು ಮೇ ಫ್ಲವರ್ ಅಂತ, ಡೆಲೋನಿಕ್ಸ್ ರಿಜಿಯಾ ಅಂತ. ಅದಕ್ಕೆ ಮೊಳೆ ಹೊಡಿಲಿಲ್ಲ, ಅದು ಮೊಳೆ ಹೊಡೆದ್ರೆ ಅದು ಮರ ಸಾಯ್ತದೆ, ಅದಕ್ಕೆ ನಾವು ಇದರಲ್ಲಿ ತಂತಿಯಲ್ಲಿ ಕಟ್ಟಿದ್ದೇವೆ. ಮತ್ತೆ ಕ್ಯಾಕ್ಟಸ್ ಸಪರೇಟ್ ಆಗಿ ನೋಡೋ ಮುಂದೆ ಹೋಗುವ. ಟೇಸ್ಟ್ ಇದರಲ್ಲಿ ಬಾಯ್ಲರ್ ವ್ಯವಸ್ಥೆ ಇದೆ. ಹಲೋ